ರಾಜಕೀಯ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಸೈಲೆಂಟ್ ಎಂಟ್ರಿ. ಅಧಿಕೃತವಾಗಿ ಸಕ್ರಿಯ ರಾಜಕೀಯಕ್ಕೆ ರಾಹುಲ್ ಜಾರಕಿಹೊಳಿ ಎಂಟ್ರಿ ಕೊಡ್ತಿದ್ದಾರೆ. ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ರಾಹುಲ್ ಜಾರಕಿಹೊಳಿ ಆಯ್ಕೆಯಾಗಿರೋದು. ಸೈಲೆಂಟ್ ಆಗಿಯೇ ಇಬ್ಬರು ಮಕ್ಕಳ ಭವಿಷ್ಯವನ್ನ ಕೂಡ ರೂಪಿಸಬೇಕು ಅಂತ, ರಾಜಕೀಯ ಭವಿಷ್ಯವನ್ನ ಭದ್ರಗೊಳಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹಾತೊರಿತಾ ಇದ್ರು. ಅದೇ ರೀತಿಯಾಗಿ ಒಂದ್ ಕಡೆ ಪ್ರಿಯಾಂಕಾ ಸಂಸದೆ ಆಗಿರೋದು, ಮತ್ತೊಂದ್ ಕಡೆ ರಾಹುಲ್ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು. ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಚಿಕ್ಕೋಡಿಯ ಸಂಸದೆಯನ್ನಾಗಿ ಮಾಡಿದ್ದಾರೆ ಜಾರಕಿಹೊಳಿ ಅವರು. ಈಗ ಪುತ್ರ ರಾಹುಲ್ ಜಾರಕಿಹೊಳಿಗೂ ಕೂಡ ರಾಜ್ಯ ಮಟ್ಟದ ಸಂಘಟನೆಯ ಜವಾಬ್ದಾರಿಯನ್ನ ಕೊಟ್ಟಿರೋದು. ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜಟಾಪಟಿಯ ಮಧ್ಯೆನೇ ತಮ್ಮ ಇಬ್ಬರು ಮಕ್ಕಳಿಗೂ ಕೂಡ ರಾಜಕೀಯ ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇವರಿಗೂ ಕೂಡ ಬೆಳಗಾವಿ ಜಿಲ್ಲೆಗೆ ಸೀಮಿತವಾಗಿದ್ದಂತ ರಾಹುಲ್ ಜಾರಕಿಹೊಳಿ ಈಗ ರಾಜ್ಯ ಮಟ್ಟದಲ್ಲಿ ರಾಜಕೀಯದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ತಂದೆಯ ಯಮಕನಮರಡಿ ಕ್ಷೇತ್ರ ಹಾಗೂ ಸಹೋದರಿಯ ಚಿಕ್ಕೋಡಿ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರೋದು ರಾಹುಲ್ ಜಾರಕಿಹೊಳಿ. ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ರಾಹುಲ್ ಜಾರಕಿಹೊಳಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರ ಇಬ್ಬರು ಮಕ್ಕಳು ಕೂಡ ರಾಜಕೀಯದಲ್ಲಿ ಒಂದಷ್ಟು ಭದ್ರ ನೆಲೆಯನ್ನ ಹೊಂದ್ತಾ ಇದ್ದಾರೆ. ಒಂದು ಕಡೆ ಪ್ರಿಯಾಂಕಾ ಸಂಸದೆ ಆಗಿರೋದು, ಮತ್ತೊಂದು ಕಡೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವಂಥದ್ದು ರಾಹುಲ್ ಜಾರಕಿಹೊಳಿ. ಅಂದ್ರೆ ಇವರಿಗೂ ಕೂಡ ಬೆಳಗಾವಿ ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ರು, ಅಲ್ಲಿ ಮಾತ್ರ ರಾಜಕಾರಣವನ್ನ ಮಾಡ್ಕೊಂಡು ಓಡಾಡ್ತಾ ಇದ್ರು. ಬಟ್ ಈಗ ರಾಜ್ಯ ಮಟ್ಟದಲ್ಲಿ ಸ್ಥಾನವನ್ನ ಗಿಟ್ಟಿಸ್ಕೊಂಡಿದ್ದಾರೆ ರಾಹುಲ್ ಜಾರಕಿಹೊಳಿ.